3 ಫೇಸ್ ಆಲ್ಟರ್ನೇಟರ್ಗಳ ಸಮಾನಾಂತರ ಕಾರ್ಯಾಚರಣೆ ಮತ್ತು ಸಿಂಕ್ರೊನೈಸೇಷನ್. ಎಲ್ಲರಿಗೂ ನಮಸ್ಕಾರ. ಇಂದು ನಾವು 3 ಫೇಸ್ ಆಲ್ಟರ್ನೇಟರ್ಗಳ ಸಮಾನಾಂತರ ಕಾರ್ಯಾಚರಣೆ ಮತ್ತು ಸಿಂಕ್ರನೈಸೇಷನ್ ಎಲೆಕ್ಟ್ರಿಷಿಯನ್ ಪ್ರಾಕ್ಟಿಕಲ್ ಸೆಷನ್ಗಳನ್ನ ಪ್ರಕ್ರಿಯೆಯನ್ನು ನೋಡೋಣ. ಉದ್ದೇಶಗಳು: ಈ ಅಭ್ಯಾಸದ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. 2 3 ಫೇಸ್ ಆಲ್ಟರ್ನೇಟರ್ಗಳ ನಾಮಫಲಕದ ವಿವರಗಳನ್ನು ಓದಿ ಮತ್ತು ವ್ಯಾಖ್ಯಾನಿಸಿ. ಡಾರ್ಕ್ ಲ್ಯಾಂಪ್ ವಿಧಾನದಿಂದ 2 3 ಫೇಸ್ ಆಲ್ಟರ್ನೇಟರ್ಗಳನ್ನು ಸಿಂಕ್ರೊನೈಸ್ ಮಾಡುವುದು ಮತ್ತು ಅದನ್ನು ಪರೀಕ್ಷಿಸುವುದು. ಡಾರ್ಕ್ ಮತ್ತು ಬ್ರೈಟ್ ಲ್ಯಾಂಪ್ ವಿಧಾನದಿಂದ 2 3 ಫೇಸ್ ಆಲ್ಟರ್ನೇಟರ್ಗಳನ್ನು ಸಿಂಕ್ರೊನೈಸ್ ಮಾಡುವುದು ಮತ್ತು ಅದನ್ನು ಪರೀಕ್ಷಿಸುವುದು. ಸಿಂಕ್ರೋಸ್ಕೋಪ್ ವಿಧಾನದಿಂದ 2 3 ಫೇಸ್ ಆಲ್ಟರ್ನೇಟರ್ಗಳನ್ನು ಸಿಂಕ್ರೊನೈಸ್ ಮಾಡುವುದು ಮತ್ತು ಅದನ್ನು ಪರೀಕ್ಷಿಸುವುದು. ಪರಿಕರಗಳು, ಉಪಕರಣಗಳು: ಟ್ರೇನಿ ಟೂಲ್ ಕಿಟ್ 1 ಸಂಖ್ಯೆಗಳು. ಮೈ ವೋಲ್ಟ್ಮೀಟರ್ 0 ರಿಂದ 500 ವೋಲ್ಟ್ಸ್ 2 ಸಂಖ್ಯೆಗಳು. ಫ್ರೀಕ್ವೆನ್ಸಿ ಮೀಟರ್ 45 50 55 ಹರ್ಟ್ಸ್ 1 ಸಂಖ್ಯೆಗಳು. ಫೇಸ್ ಸೀಕ್ವೆನ್ಸ್ ಇಂಡಿಕೇಟರ್ 1 ಸಂಖ್ಯೆಗಳು. ಸಿಂಕ್ರೋಸ್ಕೋಪ್ 1 ಸಂಖ್ಯೆಗಳು. ಸಲಕರಣೆಗಳು, ಯಂತ್ರೋಪಕರಣಗಳು: 3 ಫೇಸ್ ಆಲ್ಟರ್ನೇಟರ್ಗಳು 500 ವೋಲ್ಟ್ಸ್ 50 ಹರ್ಟ್ಸ್ ಜೊತೆಗೆ ಪ್ರೈಮ್ ಮೂವರ್ ಸರಿಹೊಂದಿಸಬಹುದಾದ ವೇಗ ನಿಯಂತ್ರಣ. ರಿಯೋಸ್ಟಾಟ್ 150 ಓಮ್ಸ್ 1 ಆಂಪ್ಸ್ 1 ಸಂಖ್ಯೆಗಳು. ಸಾಮಗ್ರಿಗಳು: ಟಿಪಿಐಸಿ ಸ್ವಿಚ್ 16 ಆಂಪ್ಸ್ 500 ವೋಲ್ಟ್ಸ್. ಐರನ್ ಕ್ಲಾಡ್ ಡಬಲ್ ಪೋಲ್ 16 ಆಂಪ್ಸ್ 250 ವೋಲ್ಟ್ಸ್ 1 ಸಂಖ್ಯೆಗಳು. ಐರನ್ ಕ್ಲಾಡ್ ಟ್ರಿಪಲ್ ಪೋಲ್ 16 ಆಂಪ್ಸ್ 500 ವೋಲ್ಟ್ಸ್ 2 ಸಂಖ್ಯೆಗಳು. 100 ವ್ಯಾಟ್ 250 ವೋಲ್ಟ್ಸ್ ಲ್ಯಾಂಪ್ಗಳು 6 ಸಂಖ್ಯೆಗಳು. ಕನೆಕ್ಟಿಂಗ್ ವೈರ್ಗಳು. ಕಾರ್ಯ 1: ಆಲ್ಟರ್ನೇಟರ್ಗಳ ನಾಮಫಲಕದ ವಿವರಗಳನ್ನು ಓದಿ ಮತ್ತು ವ್ಯಾಖ್ಯಾನಿಸಿ. 3 ಫೇಸ್ ಆಲ್ಟರ್ನೇಟರ್ನ ನಾಮಫಲಕದ ವಿವರಗಳನ್ನು ಓದಿ ಮತ್ತು ವ್ಯಾಖ್ಯಾನಿಸಿ. ಆಲ್ಟರ್ನೇಟರ್ಗಳ ವಿವರಗಳನ್ನು ಕೋಷ್ಟಕ 1 ರಲ್ಲಿ ಬರೆಯಿರಿ. ಕಾರ್ಯ 2: ಡಾರ್ಕ್ ಲ್ಯಾಂಪ್ ವಿಧಾನದಿಂದ 2 3 ಫೇಸ್ ಆಲ್ಟರ್ನೇಟರ್ ಅನ್ನು ಸಿಂಕ್ರೊನೈಸ್ ಮಾಡಿ ಮತ್ತು ಅದನ್ನು ಪರೀಕ್ಷಿಸಿ. ಫೇಸ್ ಸೀಕ್ವೆನ್ಸ್ ಇಂಡಿಕೇಟರ್ ಮೀಟರ್ ಬಳಸಿ ಮುಖ್ಯ ಬಸ್ ಬಾರ್ ಲೈನ್ನ ಫೇಸ್ ಸೀಕ್ವೆನ್ಸ್ ಅನ್ನು ಪರಿಶೀಲಿಸಿ. ಇನ್ಕಮಿಂಗ್ ಆಲ್ಟರ್ನೇಟರ್ ಮತ್ತು ಔಟ್ ಗೋಯಿಂಗ್ ಆಲ್ಟರ್ನೇಟರ್ನ ವ್ಯವಸ್ಥೆಯನ್ನು ಪ್ರೈಮ್ ಮೂವರ್ ಜೋಡಿ ಮುಖ್ಯ ಸ್ವಿಚ್, ವೋಲ್ಟ್ ಮೀಟರ್ಗಳು ಮತ್ತು ಫ್ರೀಕ್ವೆನ್ಸಿ ಮೀಟರ್ಗಳು ಮತ್ತು ಲ್ಯಾಂಪ್ ಸಂಪರ್ಕದೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಿ ಮತ್ತು ಹೊಂದಿಸಿ. ಫೇಸ್ ಸೀಕ್ವೆನ್ಸ್ ಸರಿಯಾಗಿದೆ ಎಂದು ಖಚಿತಪಡಿಸಿಕೊಂಡ ನಂತರ ಇನ್ಕಮಿಂಗ್ ಆಲ್ಟರ್ನೇಟರ್ ವ್ಯವಕಲನ 1ನ ಮುಖ್ಯ ಸ್ವಿಚ್ ಅನ್ನು ಕ್ಲೋಸ್ಡ್ ಪೊಸಿಷನ್ನಲ್ಲಿ ಇರಿಸಿ. ಆಲ್ಟರ್ನೇಟರ್ 2ನ ಮುಖ್ಯ ಸ್ವಿಚ್ ಓಪನ್ ಪೊಸಿಷನ್ನಲ್ಲಿ ಇರಿಸಿ. ಮೊದಲ ಆಲ್ಟರ್ನೇಟರ್ ಅನ್ನು ಪ್ರಾರಂಭಿಸಿ ಮತ್ತು ಚಲಾಯಿಸಿ ಮತ್ತು ರೇಟೆಡ್ ವೋಲ್ಟೇಜ್ ಅನ್ನು ನಿರ್ಮಿಸಿ. ಫೇಸ್ಗಳ ನಡುವಿನ ಲೈನ್ ವೋಲ್ಟೇಜ್ ಅನ್ನು ಅಳೆಯಿರಿ. ನಂತರ ಆಲ್ಟರ್ನೇಟರ್ ವ್ಯವಕಲನ 1ನ ಫ್ರೀಕ್ವೆನ್ಸಿ ಅನ್ನು ಅಳೆಯಿರಿ ಮತ್ತು ಕೋಷ್ಟಕ 2 ರಲ್ಲಿ ವೋಲ್ಟ್ ಮೀಟರ್ ಮತ್ತು ಫ್ರೀಕ್ವೆನ್ಸಿ ಮೀಟರ್ಗಳ ರೀಡಿಂಗ್ಗಳನ್ನು ಬರೆಯಿರಿ. ಪ್ರಾರಂಭಿಸಿ, ಚಲಾಯಿಸಿ ಮತ್ತು ರೇಟೆಡ್ ವೋಲ್ಟೇಜ್ ಅನ್ನು ನಿರ್ಮಿಸಿ. ಆಲ್ಟರ್ನೇಟರ್ 2 ರಲ್ಲಿ ಲೈನ್ ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿ ಅನ್ನು ಅಳೆಯಿರಿ ಮತ್ತು ಕೋಷ್ಟಕ 3 ರಲ್ಲಿ ರೀಡಿಂಗ್ಗಳನ್ನು ಬರೆಯಿರಿ. 2 ಲ್ಯಾಂಪ್ಗಳ ಸ್ಥಿತಿಯನ್ನು ಪರಿಶೀಲಿಸಿ. ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿಯು ಸಮಾನವಾಗಿದ್ದರೆ ಲ್ಯಾಂಪ್ಗಳು ಗಾಢವಾಗುತ್ತವೆ ಮತ್ತು ನಂತರ ಪ್ರಕಾಶಮಾನವಾಗುತ್ತವೆ. 2 ಆಲ್ಟರ್ನೇಟರ್ಗಳ ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿಯು ಒಂದೇ ಆಗಿಲ್ಲದಿದ್ದರೆ ಲ್ಯಾಂಪ್ಗಳು ಮಿನುಗುತ್ತವೆ. ಆಲ್ಟರ್ನೇಟರ್ 2 ರಲ್ಲಿ ಫೀಲ್ಡ್ ಎಕ್ಸಿಟೇಷನ್ ಕರೆಂಟ್ ಅನ್ನು ಸರಿಹೊಂದಿಸಿ ಮತ್ತು ವೋಲ್ಟೇಜ್ ಅನ್ನು ಆಲ್ಟರ್ನೇಟರ್ 2ನ ಅದೇ ಮೌಲ್ಯಕ್ಕೆ ತನ್ನಿ. ಲ್ಯಾಂಪ್ಗಳ ಪ್ರಕಾಶಮಾನತೆಯ ಸ್ಥಿತಿಯನ್ನು ಪರಿಶೀಲಿಸಿ. ಲ್ಯಾಂಪ್ಗಳು ಈಗ ಇನ್ನೂ ಮಿನುಗುತ್ತಿದ್ದರೆ ಫ್ರೀಕ್ವೆನ್ಸಿಯು ಸಮಾನವಾಗಿಲ್ಲದಿರಬಹುದು. ಅದನ್ನು ಆಲ್ಟರ್ನೇಟರ್ 1ರ ಸಮಾನ ಫ್ರೀಕ್ವೆನ್ಸಿಯ ಮೌಲ್ಯಕ್ಕೆ ತರಬೇಕು. ಆಲ್ಟರ್ನೇಟರ್ 2ನ ಪ್ರೈಮ್ ಮೂವರ್ನ ವೇಗವನ್ನು ಸರಿಹೊಂದಿಸಿ ಮತ್ತು ಆಲ್ಟರ್ನೇಟರ್ 1ನಲ್ಲಿರುವಂತೆ ಫ್ರೀಕ್ವೆನ್ಸಿಯನ್ನು ತನ್ನಿ.
ಈಗ ಎಲ್ಲ ಲ್ಯಾಂಪ್ಗಳು ಪ್ರಕಾಶಮಾನವಾಗಿರುತ್ತವೆ ಮತ್ತು ನಂತರ ಒಂದು ಸಮಯದಲ್ಲಿ ಗಾಢವಾಗುತ್ತವೆ. ಇದು ಸಿಂಕ್ರೊನೈಸ್ ಮಾಡಲು ಎಲ್ಲಾ ಷರತ್ತುಗಳನ್ನು ಪೂರೈಸಿದೆ ಎಂದು ಸೂಚಿಸುತ್ತದೆ. ಎಲ್ಲ ಲ್ಯಾಂಪ್ಗಳು ಗಾಢವಾದ ಸ್ಥಿತಿಯಲ್ಲಿದ್ದಾಗ ಆಲ್ಟರ್ನೇಟರ್ 2ರ ಮುಖ್ಯ ಸ್ವಿಚ್ ಅನ್ನು ಮುಚ್ಚಿ. ಎರಡೂ ಆಲ್ಟರ್ನೇಟರ್ಗಳಿಗೆ ಸಾಮಾನ್ಯ ಲೋಡ್ ಅನ್ನು ಸ್ವಿಚ್ ಆನ್ ಮಾಡಿ. ಲೋಡ್ಗಳನ್ನು ಎರಡೂ ಆಲ್ಟರ್ನೇಟರ್ಗಳು ಸಮಾನವಾಗಿ ಹಂಚಿಕೊಂಡಿವೆಯೇ ಎಂದು ಪರಿಶೀಲಿಸಿ. ನಿಮ್ಮ ಬೋಧಕರೊಂದಿಗೆ ಅದನ್ನು ಪರಿಶೀಲಿಸಿ. ಕಾರ್ಯ 3. ಡಾರ್ಕ್ ಮತ್ತು ಬ್ರೈಟ್ ಲ್ಯಾಂಪ್ ವಿಧಾನದಿಂದ 3 ಫೇಸ್ ಆಲ್ಟರ್ನೇಟರ್ಗಳನ್ನು ಸಿಂಕ್ರೊನೈಸ್ ಮಾಡಿ. ಫೇಸ್ ಸೀಕ್ವೆನ್ಸ್ ಇಂಡಿಕೇಟರ್ ಬಳಸಿ ಮುಖ್ಯ ಬಸ್ ಬಾರ್ ಲೈನ್ಗಳ ಫೇಸ್ ಸೀಕ್ವೆನ್ಸ್ ಅನ್ನು ಪರಿಶೀಲಿಸಿ. ಪ್ರೈಮ್ ಮೂವರ್ ಟಿಪಿಐಸಿ ಸ್ವಿಚ್ ಲ್ಯಾಂಪ್ ಸಂಪರ್ಕದೊಂದಿಗೆ ಆಲ್ಟರ್ನೇಟರ್ 1 ಮತ್ತು ಆಲ್ಟರ್ನೇಟರ್ 2ರ ಜೋಡಣೆಯನ್ನು ಸಂಪರ್ಕಿಸಿ ಮತ್ತು ಹೊಂದಿಸಿ. 2 ಜೋಡಿ ಲ್ಯಾಂಪ್ಗಳನ್ನು 2 ಫೇಸ್ ಸಂಪರ್ಕಿಸಲಾಗಿದೆ. 1 ಫೇಸ್ನಲ್ಲಿ ಜೋಡಿ ಲ್ಯಾಂಪ್ಗಳು ವೋಲ್ಟ್ ಮೀಟರ್ಗಳು ಮತ್ತು ಫ್ರೀಕ್ವೆನ್ಸಿ ಮೀಟರ್ಗಳೊಂದಿಗೆ ಸಿರೀಸ್ನಲ್ಲಿವೆ. ಆಲ್ಟರ್ನೇಟರ್ 2ರ ಮುಖ್ಯ ಸ್ವಿಚ್ ಅನ್ನು ಓಪನ್ ಪೊಸಿಷನ್ನಲ್ಲಿ ಇರಿಸಿ. ಮೊದಲ ಆಲ್ಟರ್ನೇಟರ್ ಅನ್ನು ಪ್ರಾರಂಭಿಸಿ ಮತ್ತು ಚಲಾಯಿಸಿ ಮತ್ತು ರೇಟೆಡ್ ವೋಲ್ಟೇಜ್ ಅನ್ನು ನಿರ್ಮಿಸಿ. ಫೇಸ್ಗಳ ನಡುವಿನ ಲೈನ್ ವೋಲ್ಟೇಜ್ ಅನ್ನು ಅಳೆಯಿರಿ. ನಂತರ ಆಲ್ಟರ್ನೇಟರ್ ವ್ಯವಕಲನ 1ನ ಫ್ರೀಕ್ವೆನ್ಸಿ ಅನ್ನು ಅಳೆಯಿರಿ ಮತ್ತು ಕೋಷ್ಟಕರಲ್ಲಿ ವೋಲ್ಟ್ ಮೀಟರ್ ಮತ್ತು ಫ್ರೀಕ್ವೆನ್ಸಿ ಮೀಟರ್ಗಳ ರೀಡಿಂಗ್ಗಳನ್ನು ಬರೆಯಿರಿ. ರೀಡಿಂಗ್ಗಳನ್ನು ಕೋಷ್ಟಕ 4 ಮತ್ತು ಕೋಷ್ಟಕ 5ರಲ್ಲಿ ಬರೆಯಿರಿ. ಲ್ಯಾಂಪ್ಗಳ ಸ್ಥಿತಿಯನ್ನು ನೋಡಿ. ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿಯು ಸಮಾನವಾಗಿದ್ದರೆ ಒಂದು ಜೋಡಿ ಲ್ಯಾಂಪ್ಗಳು ಕತ್ತಲೆಯಾಗಿರುತ್ತದೆ ಮತ್ತು ಇತರ 2 ಜೋಡಿ ಪ್ರಕಾಶಮಾನವಾಗಿರುತ್ತದೆ. 2 ಆಲ್ಟರ್ನೇಟರ್ಗಳ ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿಯು ಒಂದೇ ಆಗಿರದಿದ್ದರೆ ಲ್ಯಾಂಪ್ಗಳು ಸ್ಥಿರ ಬೆಳಕನ್ನು ನೀಡದೆ ಮಿನುಗುತ್ತದೆ. ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿಯು ಸಮಾನವಾಗಿಲ್ಲ ಎಂದು ಪರಿಶೀಲಿಸಿ. ಟಾಸ್ಕ್ 2ರ 10 ರಿಂದ 12ರವರೆಗಿನ ಹಂತಗಳನ್ನು ಪುನರಾವರ್ತಿಸಿ ಮತ್ತು ಆಲ್ಟರ್ನೇಟರ್ 1ರಲ್ಲಿರುವಂತೆ ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿಯ ಅದೇ ಮೌಲ್ಯವನ್ನು ತನ್ನಿ. ಎಲ್ಲಾ ಷರತ್ತುಗಳನ್ನು ಪೂರೈಸಿದರೆ ಎಲ್ಲಾ ಲ್ಯಾಂಪ್ಗಳು ಮಿನುಗುವುದಿಲ್ಲ ಮತ್ತು ಒಂದು ಜೋಡಿ ಲ್ಯಾಂಪ್ಗಳು ಗಾಢವಾಗಿರುತ್ತದೆ ಮತ್ತು ಇತರ 2 ಜೋಡಿ ಲ್ಯಾಂಪ್ಗಳು ಒಂದೇ ಸಮಯದಲ್ಲಿ ಪ್ರಕಾಶಮಾನವಾಗಿರುತ್ತವೆ. ಲ್ಯಾಂಪ್ಗಳು ಪ್ರಕಾಶಮಾನವಾದ ಸ್ಥಿತಿಯಲ್ಲಿದ್ದಾಗ ಆಲ್ಟರ್ನೇಟರ್ 2ನ ಮುಖ್ಯ ಸ್ವಿಚ್ ಅನ್ನು ಮುಚ್ಚಿರಿ. ಎರಡೂ ಆಲ್ಟರ್ನೇಟರ್ಗಳಿಗೆ ಸಾಮಾನ್ಯ ಲೋಡ್ ಅನ್ನು ಸ್ವಿಚ್ ಆನ್ ಮಾಡಿ. ಲೋಡ್ಗಳನ್ನು 2 ಆಲ್ಟರ್ನೇಟರ್ಗಳು ಸಮಾನವಾಗಿ ಹಂಚಿಕೊಂಡಿವೆಯೇ ಎಂದು ಪರಿಶೀಲಿಸಿ. ಕಾರ್ಯ 4. ಸಿಂಕ್ರೋಸ್ಕೋಪ್ ಬಳಸಿ 2 ಆಲ್ಟರ್ನೇಟರ್ಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿ. ತೋರಿಸಿರುವಂತೆ ಉಪಕರಣಗಳನ್ನು ಸಂಗ್ರಹಿಸಿ. ಉಪಕರಣಗಳು ಮತ್ತು ಸಾಧನಗಳನ್ನು ಸಂಪರ್ಕಿಸಿ. ಇನ್ಕಮಿಂಗ್ ಆಲ್ಟರ್ನೇಟರ್ ಅನ್ನು ಆಲ್ಟರ್ನೇಟರ್ ವ್ಯವಕಲನ 2 ಕಡಿಮೆ ಪ್ರಚೋದನೆಯೊಂದಿಗೆ ಪ್ರಾರಂಭಿಸಿ. ಬಸ್ ಬಾರ್ ಸ್ವಿಚ್ 1 ಅನ್ನು ಮುಚ್ಚಿ. ಬಸ್ ಬಾರ್ ವೋಲ್ಟೇಜ್ V1 ಮತ್ತು ಇನ್ಕಮಿಂಗ್ ವೋಲ್ಟೇಜ್ V2 ಅನ್ನು ಗಮನಿಸಿ. ಒಳಬರುವ ಆಲ್ಟರ್ನೇಟರ್ನ ಉತ್ತೇಜಕವನ್ನು V1ಗೆ V2ಗೆ ಸಮನಾಗುವವರೆಗೆ ಸರಿಹೊಂದಿಸಿ. ಇನ್ಕಮಿಂಗ್ ಮತ್ತು ಉತ್ತೇಜಕ ಯಂತ್ರದ ವೋಲ್ಟೇಜ್ ಸಮಾನವಾಗಿರಬೇಕು. ಸಿಂಕ್ರೋಸ್ಕೋಪ್ನಲ್ಲಿ ಪಾಯಿಂಟರ್ ಪರಿಶೀಲಿಸಿ. ಆಲ್ಟರ್ನೇಟರ್ನ ವೇಗವನ್ನು ಹೊಂದಿಸಿ. ಇದು ವೇಗವನ್ನು ಸೂಚಿಸುತ್ತಿದ್ದರೆ ಸಿಂಕ್ರೋಸ್ಕೋಪ್ ಪಾಯಿಂಟರ್ ಅನ್ನು ಗಮನಿಸಿ. ಇನ್ಕಮಿಂಗ್ ಯಂತ್ರದ ವೇಗವನ್ನು ಕ್ರಮೇಣ ಕಡಿಮೆ ಮಾಡಿ. ಸಿಂಕ್ರೋಸ್ಕೋಪ್ ಪಾಯಿಂಟರ್ನ ಕನಿಷ್ಠ ತೂಗಾಟಕ್ಕಾಗಿ ಇನ್ಕಮಿಂಗ್ ಆಲ್ಟರ್ನೇಟರ್ನ ವೇಗವನ್ನು ಸರಿಹೊಂದಿಸಿ. ಸಿಂಕ್ರೊನೈಸಿಂಗ್ ಸ್ವಿಚ್ 2 ಅನ್ನು ಶೂನ್ಯದಲ್ಲಿ ಮತ್ತು ಸಿಂಕ್ರೊನೈಸಿಂಗ್ ಪಾಯಿಂಟರ್ನ ಸ್ಥಿರ ಸ್ಥಾನವನ್ನು ಮುಚ್ಚಿ. ಈಗ ನೀವು ಹೇಗೆ ಮಾಡಬೇಕೆಂದು ಕಲಿತಿದ್ದೀರಿ. ಡಾರ್ಕ್ ಲ್ಯಾಂಪ್ ವಿಧಾನದಿಂದ 2 3 ಫೇಸ್ ಆಲ್ಟರ್ನೇಟ್ಗಳನ್ನು ಸಿಂಕ್ರನೈಸ್ ಮಾಡುವುದು. ಡಾರ್ಕ್ ಮತ್ತು ಬ್ರೈಟ್ ಲ್ಯಾಂಪ್ ವಿಧಾನದಿಂದ 2 3 ಫೇಸ್ ಆಲ್ಟರ್ನೇಟ್ಗಳನ್ನು ಸಿಂಕ್ರನೈಸ್ ಮಾಡುವುದು ಮತ್ತು ಅದನ್ನು ಪರೀಕ್ಷಿಸುವುದು. ಸಿಂಕ್ರೋಸ್ಕೋಪ್ ವಿಧಾನದಿಂದ 2 3 ಫೇಸ್ ಆಲ್ಟರ್ನೇಟ್ಗಳನ್ನು ಸಿಂಕ್ರನೈಸ್ ಮಾಡುವುದು ಮತ್ತು ಅದನ್ನು ಪರೀಕ್ಷಿಸುವುದು.
ಈ ತಾಂತ್ರಿಕ ಪ್ರಕ್ರಿಯೆ ಬಗ್ಗೆ ನೀವು ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸಿದೆ. ಧನ್ಯವಾದ.